இங்க நில்லு வாங்க இங்க வாங்க ಹೇಳಿ ಸರ್ ಇವತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆ ನೀವು ಯಾವ ರೀತಿ ಆಚರಿಸ್ಕೊಳ್ತಾ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರದೇಶ ಜನತೆಯವ್ರಿಗೂ ಎಲ್ಲರಿಗೂ ನಮ್ಮ ಸಿಖ್ ಸಮುದಾಯ ಪರವಾಗಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಯೇಸು ಕ್ರೈಸ್ತ ಜನ್ಮ ದಿವಸ ಆಚರಣೆ ನಮಗೆ ನಮ್ಮ ಹಳೆ ಸ್ಕೂಲ್ ದಿವಸಗಳನ್ನು ಜ್ಞಾಪಿಸುತ್ತೆ. ನಾವು ಇಲ್ಲಿ ಹುಟ್ಟು ಬೆಳೆದಿರೋರು ಸಿಖ್ ಸಮುದಾಯ ಜನಗಳು ಮತ್ತು ಆಚೆಯಿಂದ ಬಂದಿರೋರು ಎಲ್ಲದೋ ಒಂದು ನಮ್ಮ ಜೀವನದಲ್ಲಿ ನಾವು ಕ್ರೈಸ್ತ ಸಮುದಾಯ ಜೊತೆ ಕ್ರೈಸ್ತರವ್ರ ಜೊತೆ ಮತ್ತು ಅವ್ರು ಹೇಳ್ಕೊಟ್ಟಿರೋರು ಸ್ಕೂಲ್ಗಳೆಲ್ಲ ಪಾಠಗಳೆಲ್ಲ ನಾವು ಯಾವಾಗಲೂ ಅಸೋಸಿಯೇಟ್ ಮಾಡ್ಬೋದು. ಇವತ್ತು ನಮ್ಮ ಭಾಳ ಬೇಕಿರೋರು ಡಾಕ್ಟರ್ ಯೂನುಸ್ ಜೋನ್ಸ್ ಅವರು ಫ್ರಾಮ್ ಹಿಸ್ ಹಾರ್ಟ್ ಹೃದಯಪೂರ್ವಕವಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಆ್ಯಂಡ್ ನಾವು ಅವ್ರಿಗೆ ಇಲ್ಲ ಹೇಳೋಕ್ಕಾಗಿಲ್ಲ. ಯಾಕಂದರೆ ಎಲ್ಲ ವರ್ಷ ಈ ಸಮುದಾಯ ಜೊತೆ ನಾವು ಇದು ಒಂದು ದೊಡ್ಡ ಅವಕಾಶ, ಜೊತೆ ಇರಬೇಕು, ಜೊತೆ ಅವರು ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡಬೇಕಂತ ಈ ಅವಕಾಶ ನಾವು ಮಿಸ್ ಮಾಡೋಕ್ಕಾಗಲ್ಲ. ಈ ಫೆಸ್ಟಿವಲಿಂದ ನಮಗೆ ನಾವು ಸ್ಕೂಲಲ್ಲಿ ಓದಿರೋದು, ಕಾಲೇಜ್ಗಳು ಓದಿರೋದು, ನಮ್ಮ ಟೀಚರ್ಗಳು, ಆಮೇಲೆ ಬ್ರಿಟಿಷರು ನಮ್ಮ ದೇಶದ ಮೇಲೆ 200 ವರ್ಷ ರಾಜ್ಯಕಾರಣ ಮಾಡಿದ್ರು. ಬಟ್ ಅವರಿಂದ ನಮ್ಗೆ ಸಿಕ್ಕಿದ್ದು ಡಿಸಿಪ್ಲಿನ್, ಎಜುಕೇಷನ್, ನಮ್ಮ ಇಂಗ್ಲೀಷ್ ತರಬೇತಿಗಳು ಇವತ್ತು ನಮಗೆ ವಿಶ್ವಪೂರ್ತಿ ನಾವು ಒಂದು ಭಾಳ ದೊಡ್ಡ ಕಂಟ್ರಿ ವಿತ್ ಎ ವೆರಿ ಗುಡ್ ರಿಸೋರ್ಸ್, ಇಂಗ್ಲೀಷ್ ರಿಸೋರ್ಸ್ ಅಂತ ಹೇಳ್ಕೊಬೋದು. ಇದೆಲ್ಲ ನಮ್ಮ ಕ್ರೈಸ್ತ ಬಾಂಧುಗಳು ಅವರು ಇಂಗ್ಲೀಷ್ ಪಾಠಗಳು ಹೇಳ್ಕೊಟ್ಟಿರೋದು, ಡಿಸಿಪ್ಲಿನರಿ ವೇ ಆಫ್ ಎಜುಕೇಷನ್ ಮಾಡೋದು, ಮತ್ತು ಅವರು ಮಾರ್ಗೆಟ್ ನಮ್ಮ ಇವರು ಸೇವೆ ಮಾಡೋದು, ಅವರು ಅದರಲ್ಲಿ ಚರ್ಚಲ್ಲಿಂದ ಅವರು ಈ ಕಲ್ತ್ಕೊಂಡು ಮತ್ತು ಭಾಳ ಹಾಸ್ಪಿಟಲ್ಸಲ್ಲಿ ಆ್ಯಂಡ್ NGOs ನಡೆಸ್ಕೊಂಡು ದೇಶದಲ್ಲಿ ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಒಂದು ಸೇವೆ ಮಾಡೋದು, ಅವ್ರಿಗೊಂದು ಜೀವನ ಅವ್ರಿಗೆ ಅರ್ಪಣೆ ಮಾಡೋದಂತ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಭಾಳ ಒಳ್ಳೆಯ ಪಾಠಗಳು ಹೇಳ್ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಜನಗಳಿಗೆ. ಆ್ಯಂಡ್ ಈ ಸಿಚುವೇಶನ್ ಇವತ್ತು ಫೆಸ್ಟಿವಲಲ್ಲಿ ನಾನು ಎಲ್ಲ ನಮ್ಮ ಕರ್ನಾಟಕ ದೇಶದ ಜನಗಳಿಗೆ ಒಂದು ಯೂನಿಟಿ ಇಸ್ ಪ್ರಾಸ್ಪರಿಟಿ ಅಂತ ಒಂದು ಮಾತು ಹೇಳ್ತೀನಿ. ಯಾಕಂದರೆ ನಮ್ಮ ದೇಶದಲ್ಲಿ ನಾವು ಹಲವಾರು ಜಾತಿಗಳಿದೆ, ಪ್ರಾಂತಗಳಿದ್ದೀವಿ. ಬಟ್ ನಮ್ಮಲ್ಲಿ ನಾವು ಮುಟ್ಕೊಂಡು ನಾವು ಗಟ್ಟಿಯಾಗಿದ್ದರೆ ನಮ್ಗೆ ಯಾವ ದೇಶ ಅಲ್ಲಾಡ್ಸೋಕ್ಕಾಗಲ್ಲ. ವಿದೇಶಗಳಿಂದ ನಮ್ಗೆ ಭಾಳ ಪ್ರೆಷರ್ ಇದೆ, ಅಕ್ಕಪಕ್ಕ ದೇಶಗಳಿಂದ ಪ್ರೆಷರ್ ಇದೆ. ಬಟ್ ನಾವು ಒಟ್ಟಿಗಾಗಿದ್ದರೆ ನಮ್ಮನ್ನು ಯಾವನ್ನೂ ಅಲ್ಲಾಡ್ಸೋಕ್ಕಾಗಲ್ಲ. ಚೀನಿ ಇರಲಿ, US ಇರಲಿ, ಬಾಂಗ್ಲಾದೇಶ ಇರಲಿ, ಭೂಟಾನ್ ಇರಲಿ, ಯಾರು ನಮಗೆ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಈ ಸಂದೇಶ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ದಟ್ ಇವತ್ತು ನಾವು ಎಲ್ಲ ಹಬ್ಬ ಜೊತೆ ಆಚರಣೆ ಮಾಡಿದ್ರೆ ನಮ್ಮಲ್ಲಿ ಒಂದು ಒಗ್ಗಟ್ಟು ಇರುತ್ತದೆ. ಈ ವಿಷಯಗಳು ಹೇಳ್ಬಿಟ್ಟು ನಮ್ಮ ಸಿಖ್ ಸಮುದಾಯ ಕಡೆಯಿಂದ ಎಲ್ಲರಿಗೂ ಭಾಳ ಶುಭಾಶಯಗಳಂತ ಕೊಡ್ತೀನಿ. ನಾನು ಮನ್ಪ್ರೀತ್ ಸಿಂಗ್, ರಾಜ್ಯ ಅಲ್ಪಸಂಖ್ಯಾತ ಆಯೋಗ 15 ಪಾಯಿಂಟ್ ಪ್ರೋಗ್ರಾಮ್ ಬ್ಯಾಂಗ್ಳೂರು ಅರ್ಬನ್ ಮೆಂಬರ್, ಮಾಜಿ ನಿರ್ದೇಶಕರು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ್ ಆ್ಯಂಡ್ ಮಾಜಿ ಮೆಂಬರ್ ಶ್ರೀ ಗುರು ಸಿಂಗ್ ಸಭಾ ಬ್ಯಾಂಗ್ಳೂರು. Extremist elements and anti-social elements across India, they are trying to create disturbance during this Christmas festival. India is English. ನಮ್ಮ ಭಾರತ ದೇಶದಲ್ಲಿ ಸುಮಾರು ಜಾತಿ ಮತ್ತು ಗುಟ್ಟುಗಳಿದೆ. ಆ ಜಾತಿ ಭಾವನೆಯನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಎಲಿಮೆಂಟ್ಸು ಇದನ್ನು ದ್ವೇಷ ಮಾಹೋಲ ಮಾಡೋಕ್ಕಂತ ಅವಕಾಶ ಮಾಡ್ತಾರೆ. ಇದು ನಮ್ಮ ದೇಶದಲ್ಲಿ ಒಂದು ಗಂಗಾ ಜಮುನಾ ತರಬೇತಿ ಅಂತ ಇದೆ, ಅಂದರೆ ಒಂದು ಸಂಸ್ಕೃತಿ ಇದೆ. ಅದರಲ್ಲಿ ಏನಾಗುತ್ತೆ, ನಾವು ಎಷ್ಟು ಅವ್ರಿಗೆ ಪ್ರಯತ್ನ ಪಟ್ಟರೂ ನಾವು ಒಗ್ಗಟ್ಟೇ ಇರ್ತೀವಂತ ಅದು ಒಂದು ನಾನು ಆಶ್ವಾಸನೆಯಲ್ಲಿದ್ದೀನಿ. ಅದಕ್ಕೆ ನಮ್ಮ ಮಕ್ಕಳು ಇವತ್ತು ರೋಡಲ್ಲಿ ಆಟ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಗಲಿ ಕ್ರಿಕೆಟ್ ಆಡ್ತಾರೆ. ಅವ್ರಿಗೆ ಯಾವುದು ಅಂತ ತೊಂದರೆ ಇಲ್ಲ ಈ ದೇಶದಲ್ಲಿ. ಬಟ್ ನಾವು ಬೇರೆ ದೇಶದಲ್ಲಿ ನೋಡಿದ್ರೆ ಅಂತ ದೇಶಗಳಿದೆ, ಮಕ್ಕಳು ಒಬ್ಬರೇ ಹೋಗ್ತಾಯಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಕಿಡ್ನ್ಯಾಪ್ ಆಗಿಬಿಡ್ತಾರೆ. ಅಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಲ್ಲ. ನಾವು ಪೊಲಿಟಿಷಿಯನ್ಸು ಮತ್ತು ಅವರೆಲ್ಲ ಸೇರಿಬಿಟ್ಟು ಇಂಥ ಎಲಿಮೆಂಟ್ಸ್ನ ಎಜುಕೇಟ್ ಮಾಡಬೇಕು. ಅವ್ರು ತಪ್ಪು ಸಿಚುವೇಶನ್ ಕ್ರಿಯೇಟ್ ಮಾಡ್ತವ್ರೆ, ಅವ್ರಿಗೆ ಎಜುಕೇಟ್ ಮಾಡಿಬಿಟ್ಟು ಅವ್ರಿಗೊಂದು ಸರಿ ದಾರಿ ತೋರ್ಸೋದಂಥ ಪ್ರಯತ್ನ ಪಡಬೇಕು. ಇಲ್ಲಾಂದರೆ ಶಿಕ್ಷೆ ಕೊಡೋಕ್ಕೆ ನಮ್ಮ ಜಸ್ಟಿಸ್ ಸಿಸ್ಟಮ್ ಇದೆ.